ಶ್ರೀ ತರಳುಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ಚಿತ್ರದುರ್ಗ ತಾಲೂಕು ಮತ್ತು ಜಿಲ್ಲೆ ಅದರ ಅಡಿಯಲ್ಲಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಮಹಾತ್ಮಾಜಿ ಪ್ರೌಢಶಾಲೆ ಪಾಳ. ಈ ಶಾಲೆಯಲ್ಲಿ ವೈಜಿ ಶಿವಪ್ರಕಾಶ್ ಆದ ನಾನು ವಿಜ್ಞಾನ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವಿದ್ಯಾರ್ಥಿಗಳು, ಮೊದಲಿಗೆ ನಾವು ಇವತ್ತಿನ ದಿನ 8ನೆಯ ತರಗತಿಯ ಭಾಗ 1ರ ಪಠ್ಯಪುಸ್ತಕದ ಅಧ್ಯಾಯವಾಗಿರ್ತಕ್ಕಂಥ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಒಂದು ಪ್ರಸ್ತುತ ಅಧ್ಯಾಯದ ಕುರಿತು ಚರ್ಚಿಸೋಣ. ಈ ಪಾಠದಲ್ಲಿ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಒಂದು ಪ್ರಸ್ತುತ ಅಧ್ಯಾಯದಲ್ಲಿ ಕಲಿಯಬೇಕಾಗಿರುವ ಕಲಿಕಾಂಶಗಳೆಂದರೆ ಸಂರಕ್ಷಣೆ. 1ನೇದು ಸಂರಕ್ಷಣೆಯ ಅರ್ಥ ಮತ್ತು ವ್ಯಾಖ್ಯಾನ. 2ನೇದು ಅರಣ್ಯ ನಾಶ ಮತ್ತು ಅದಕ್ಕೆ ಕಾರಣಗಳ ಅಧ್ಯಯನ. 3ನೇದು ಅರಣ್ಯ ನಾಶದ ಪರಿಣಾಮಗಳು, ಅದರಲ್ಲಿ ಬರಗಾಲ, ಮಣ್ಣಿನ ಸವಕಳಿ, ಮರುಭೂಮೀಕರಣ. 4ನೇದು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮತ್ತು ವಿಧಾನಗಳ ಬಗ್ಗೆ ತಿಳಿಯುವಿಕೆ. 5ನೇದು ಮೀಸಲು ಜೀವಗೋಳ. 6ನೇದು ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು. 7ನೇದು ಸ್ಥಳೀಯ ಪ್ರಭೇದಗಳು. 8ನೇದು ವನ್ಯಜೀವಿ ಧಾಮ ರಾಷ್ಟ್ರೀಯ ಉದ್ಯಾನವನಗಳು. 9ನೇದು ಕೆಂಪು ದತ್ತಾಂಶ ಪುಸ್ತಕ. 10 ಕಾಗದ ಚಕ್ರೀಕರಣ ಮತ್ತು ಮರುಚಕ್ರೀಕರಣಗಳ ಬಗ್ಗೆ ಅರಿವು. ಈ ಎಲ್ಲ ಕಲಿಕಾಂಶಗಳು ಮತ್ತು ಪರಿಕಲ್ಪನೆಗಳನ್ನು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ಪ್ರಿಯ ವಿದ್ಯಾರ್ಥಿಗಳೇ, ನೀವು ಎಂದಾದರೂ ಕಾಡಿಗೆ ಭೇಟಿ ಕೊಟ್ಟಿದ್ದೀರಾ? ಭೇಟಿ ಕೊಟ್ಟಾಗ ಈ ಪ್ರಾಣಿ ಸಂಗ್ರಹಾಲಯಗಳು, ಪ್ರಾಣಿಗಳನ್ನು ಒಂದು ಕಡೆ ಇಡ್ತಕ್ಕಂಥವನ್ನ ನಾವು ಝೂ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಅದನ್ನು ಕನ್ನಡದಲ್ಲಿ ಪ್ರಾಣಿ ಸಂಗ್ರಹಾಲಯಗಳು, ರಾಷ್ಟ್ರೀಯ ಉದ್ಯಾನವನಗಳು, ನ್ಯಾಷನಲ್ ಪಾರ್ಕ್ಸ್ ಅಂತ ಕರಿತೀವಿ. ದೊಡ್ಡ ಅಭಯಾರಣ್ಯಗಳಲ್ಲಿ ಈ ಒಂದು ಮೀಸಲು ಅರಣ್ಯ ಪ್ರದೇಶಗಳಲ್ಲಿ ಪ್ರಾಣಿಗಳು, ವನ್ಯಜೀವಿ ಪ್ರಾಣಿಗಳು ಇರ್ತಕ್ಕಂಥದ್ದು. ವನ್ಯಜೀವಿ ಧಾಮ, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಥವಾ ಮೀಸಲು ಜೀವಿಗಳ ರಿಸರ್ವ್ ಫಾರೆಸ್ಟ್ಗಳನ್ನು ನೋಡಿದ್ದೀರಿ. ಇವುಗಳನ್ನು ಮಾಡುವ ಉದ್ದೇಶ ಅಂದರೆ ಇವುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಸಂರಕ್ಷಣೆ ಅಂದರೆ ಯಾವುದೇ ಜೀವಿ ಪ್ರಭೇದಗಳನ್ನು, ಅದು ಪ್ರಾಣಿ ಪ್ರಭೇದ ಆಗಿರ್ಬೋದು, ಸಸ್ಯ ಪ್ರಭೇದ ಆಗಿರ್ಬೋದು, ಅದನ್ನು ಮುಂದಿನ ಪೀಳಿಗೆಗೆ ಅದನ್ನು ಕಾಪಾಡ್ತಕ್ಕಂಥ ಒಂದು ವಿಧಾನವನ್ನು ನಾವು ಸಂರಕ್ಷಣೆ, ಕನ್ಸರ್ವೇಷನ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಕರ್ನಾಟಕದ ಯಾವುದಾದರೂ ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ವನ್ಯಜೀವಿ ಧಾಮಗಳನ್ನು ಹೆಸರು ಬಲ್ಲಿಸಿರ? ಇದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಬಂಡೀಪುರ ಅರಣ್ಯಧಾಮ, ನಾಗರಹೊಳೆ, ಅದೇ ರೀತಿ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ, ಭದ್ರಾ ವನ್ಯಜೀವಿ ಧಾಮ, ರಂಗನತಿಟ್ಟು ಪಕ್ಷಿಧಾಮ, ಈ ಥರ ಇದ್ದಾವೆ. ಇಲ್ಲಿ ನೋಡ್ರಿ, ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳನ್ನು ನೀವು ಗಮನಿಸಿದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ, ಗ್ರೇಟ್ ನಿಕೋಬಾರ್ ಮೀಸಲು ಜೀವಿಗೂಡ, ಕನ್ಯಾ ಹುಲಿ ಅಭಯಾರಣ್ಯ ಮಧ್ಯಪ್ರದೇಶ, ಲಾಕ್ಚೋ ವನ್ಯಜೀವಿ ಧಾಮ ಮಣಿಪುರ, ಅದೇ ರೀತಿ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಅಂದರೆ ರಂಗನತಿಟ್ಟು ಪಕ್ಷಿಧಾಮ, ಬಂಡೀಪುರ ಟೈಗರ್ ರಿಸರ್ವಾಯರ್, ಬಂಡೀಪುರದ ಈ ಹುಲಿಯ ಅರಣ್ಯಧಾಮ, ಅದೇ ರೀತಿ ಎಲಿಫೆಂಟ್ ಅಟ್ ನಗೋತಿಕ್ ನ್ಯಾಷನಲ್ ಪಾರ್ಕ್ಸ್, ದಾಂಡೇಲಿ ಟೈಗರ್ ರಿಸರ್ವ್ ಫಾರೆಸ್ಟ್, ಹುಲಿ ಸಿಂಹಧಾಮ ತಾವರಗೊಪ್ಪ, ರಾಣೆಬೆನ್ನೂರು ಬ್ಲಾಕ್ ಬಕ್ ಸ್ಯಾಂಚುರಿ, ಈ ಥರ ಎಲ್ಲ ಪಕ್ಷಿಧಾಮಗಳು ಮತ್ತು ವನ್ಯಧಾಮಗಳನ್ನು ನೀವು ಗಮನಿಸಬಹುದು. ಈಗ ಅರಣ್ಯ ನಾಶ ಮತ್ತು ಅದಕ್ಕೆ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಯ ಮೇಲೆ ವೈವಿಧ್ಯಮಯ ಸಸ್ಯಗಳು ಮತ್ತು ಪ್ರಾಣಿಗಳು ಇದ್ದಾವೆ. ಈ ಭೂಮಿ ಮೇಲೆ ವೈವಿಧ್ಯಮಯವಾಗಿರ್ತಕ್ಕಂಥದ್ದು
ಭಿನ್ನವಾಗಿರ್ತಕ್ಕಂಥ ಸಸ್ಯಗಳು ಮತ್ತು ಪ್ರಾಣಿಗಳಿವೆ. ಇವು ಮನುಕುಲದ ಕ್ಷೇಮಕ್ಕೆ ಮತ್ತು ಉಳಿವಿಗೆ ಅವಶ್ಯಕವಾಗಿವೆ. ಇವು ಮನುಕುಲದ ಕ್ಷೇಮ ಮತ್ತು ಉಳಿವಿಗೆ ಇವು ಅವಶ್ಯಕವಾಗಿದ್ದಾವೆ. ಇಂದು ಈ ಜೀವಿಗಳ ಉಳಿವಿಕೆಗೆ ಒಂದು ಎದುರಾದ ಬಹುದೊಡ್ಡ ಅಪಾಯವೆಂದರೆ, ಈ ಜೀವಿಗಳು, ಈ ಒಂದು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಉಳಿಬೇಕು ಅಂದರೆ ಅದಕ್ಕೆ ಒದಗಿರ್ತಕ್ಕಂಥ ಬಹುದೊಡ್ಡ ಅಪಾಯ ಅಂದರೆ ಅರಣ್ಯ ನಾಶ. ಹಂಗಿದ್ಮೇಲೆ ಅರಣ್ಯ ನಾಶ ಅಂದರೆ ಏನು ಅಂದರೆ, ಅರಣ್ಯಗಳಲ್ಲಿರುವ ಮರಗಳನ್ನು ಕಡಿದು ಆ ಭೂಮಿಯನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸುವುದಕ್ಕೆ ನಾವು ಅರಣ್ಯ ನಾಶ ಅಂತ ಕರೀತೀವಿ. ಫಾರೆಸ್ಟ್ ಡಿಸಾಸ್ಟರ್ ಅಂತ ಕರೀತೀವಿ. ಈಗ ಈ ಕೆಳಗಿನ ಉದ್ದೇಶಕ್ಕಾಗಿ ಮರಗಳನ್ನು ಕಡಿಯಲಾಗುತ್ತೆ. ಈಗ ಅರಣ್ಯ ನಾಶಕ್ಕೆ ಕಾರಣಗಳು ಅಂದರೆ, ವ್ಯವಸಾಯ ಭೂಮಿಯನ್ನಾಗಿ, ಅರಣ್ಯವನ್ನು ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸೋದಕ್ಕೆ ಅರಣ್ಯ ನಾಶ ಆಗ್ತಾಯಿದೆ. ಮತ್ತು ಮನೆಗಳನ್ನು ಮತ್ತು ಕಾರ್ಖಾನೆಗಳನ್ನು ಕಟ್ಟಲು, ಅರ್ಬನೈಜೇಷನ್ ನಮ್ಮ ಇಂಡಸ್ಟ್ರಿಯಲೈಜೇಷನ್, ಹೆಚ್ಚುತ್ತಿರುವ ಜನಸಂಖ್ಯೆಗೆ ಮನೆಗಳನ್ನು ಮತ್ತು ಉದ್ಯೋಗ ಒದಗಿಸೋದಕ್ಕೆ ಕೈಗಾರಿಕೆ ಮತ್ತು ಕಾರ್ಖಾನೆಗಳನ್ನು ಕಟ್ಟಲು, ಮೂರನೇದು ಪೀಠೋಪಕರಣಗಳನ್ನು ತಯಾರಿಸಲು ಅಥವಾ ಉರುವಲಾಗಿ ಉಪಯೋಗಿಸಲು. ಇನ್ನು ಕಾಡ್ಗಿಚ್ಚು ಮತ್ತು ತೀವ್ರತರವಾದ ಬರಗಾಲಗಳು ಅರಣ್ಯ ನಾಶಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇವು ಅರಣ್ಯ ನಾಶಕ್ಕೆ ಕಾರಣಗಳಾಗಿದ್ದಾವೆ ವಿದ್ಯಾರ್ಥಿಗಳೇ. ಈಗ ಅರಣ್ಯ ನಾಶಕ್ಕೆ ಇನ್ನೂ ಹೆಚ್ಚಿನ ಕಾರಣಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳ ನೈಸರ್ಗಿಕ ಮಾನವ ನಿರ್ಮಿತ ಅಂತ ಪ್ರತ್ಯೇಕಿದೆ. ಅರಣ್ಯ ನಾಶಕ್ಕೆ ಇಷ್ಟು ಕಾರಣ ಬಿಟ್ಟು ಬೇರೆ ಏನಾರು ಇದಾವ. ಈಗ ನಾವು ಅರಣ್ಯ ನಾಶವನ್ನು ಇದಲ್ದಲೆ ಇವತ್ತು ಈ ಒಂದು ಕೈಗಾರಿಕಾ ಪೀಠೋಪಕರಣಗಳನ್ನು ತಯಾರಿಸಲು ನಮ್ಮ ಮನುಷ್ಯನ ಒಂದು ಸ್ವಾರ್ಥ ಮನೋಭಾವದಿಂದ ಹೆಚ್ಚು ಇವತ್ತು ಹೋಮ್ ಸ್ಟೇ, ಈ ದೊಡ್ಡ ದೊಡ್ಡ ಫಾರೆಸ್ಟ್ಗಳಲ್ಲಿ ಹೋಮ್ ಸ್ಟೇ, ಈ ಟೂರಿಸಮ್ ಪ್ರವಾಸೋದ್ಯಮ ಇಲಾಖೆಯವರು ಬಂದಿರತಕ್ಕಂಥ ಪ್ರವಾಸ ಸ್ಥಳಗಳಲ್ಲಿ ಉಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಹೆಚ್ಚೆಚ್ಚಾಗಿ ಅರಣ್ಯಗಳನ್ನು ಕಡಿತಾ ಇದ್ದಾರೆ. ಹೋಮ್ ಸ್ಟೇ, ಆಮೇಲೆ ಲಾಡ್ಜ್ಗಳನ್ನು ಮಾಡೋದಕ್ಕೆ ಅರಣ್ಯಗಳನ್ನು ನಾಶ ಮಾಡ್ತಾಯಿದ್ದಾರೆ. ಈಗ ಅರಣ್ಯ ನಾಶದ ಆಗಿದ ಮೇಲೆ ಅರಣ್ಯ ನಾಶದಿಂದ ಆಗ್ತಕ್ಕಂಥ ಪರಿಣಾಮಗಳು, ಒಂದನೇದು ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯದ ಪ್ರಮಾಣ ಹೆಚ್ಚಾಗುತ್ತೆ. ಅರಣ್ಯ ನಾಶದಿಂದ ಭೂಮಿಯ ಉಷ್ಣತೆ, ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಕರಿತೀವಿ, ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ. ಅಂದರೆ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯದ ಪ್ರಮಾಣ ಹೆಚ್ಚಾಗುತ್ತೆ. ಎರಡನೇದು ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚುತ್ತೆ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗುತ್ತೆ. ಯಾಕೆಂದರೆ ಸಸ್ಯಗಳು ಹಾಳಾದರೆ ಆ ದ್ಯುತಿಸಂಶ್ಲೇಷಣೆಗೆ ಬೇಕಾಗಿರುವ ಕಾರ್ಬನ್ ಡೈಆಕ್ಸೈಡ್ ಬಳಕೆ ಆಗಲ್ಲ ಸಸ್ಯಗಳು ಇಲ್ಲದಲೆ. ಆವಾಗ ವಾತಾವರಣದಲ್ಲಿ ಆಟೋಮೆಟಿಕಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚುತ್ತೆ. ಮೂರನೇದು ಅಂತರ್ಜಲದ ಮಟ್ಟ ಕುಸಿಯುತ್ತದೆ. ನಾಲ್ಕನೇದು ಪರಿಸರದ ಸಮತೋಲನ ಹಾಳಾಗುತ್ತೆ. ಐದನೇದು ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಪರಿಸರದ ಸಮತೋಲನ ಹಾಳಾಗೋದ್ರೊಂದಿಗೆ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಆರನೇದು ನೀರನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣಿನ ಸಾಮರ್ಥ್ಯವೂ ಕಡಿಮೆ ಆಗುತ್ತದೆ. ಏಳನೇದು ಮಣ್ಣಿನ ಸವಕಳಿಯಿಂದ ಫಲವತ್ತತೆ ಕುಂಠಿತಗೊಳ್ಳುತ್ತದೆ. ಎಂಟನೇದು ನೈಸರ್ಗಿಕ ವಿಕೋಪಗಳಾದ ಪ್ರವಾಹ ಮತ್ತು ಬರಗಾಲಗಳು ಹೆಚ್ಚಾಗ್ತವೆ. ಇದು ಈಗ ಒಂದು ಕಡೆ ಮಳೆ ಕಡಿಮೆ ಆಗಲು, ಇನ್ನೊಂದು ಕಡೆ ಪ್ರವಾಹ ಉಂಟಾಗಲು ಅರಣ್ಯ ನಾಶವು ಹೇಗೆ ಕಾರಣ ಆಗಿದೆ ಅಂದರೆ, ಈಗ ಸಸ್ಯಗಳ ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸಸ್ಯಗಳ ಪ್ರಮಾಣ ಕಡಿಮೆ ಆದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ. ಸಸ್ಯಗಳ ಪ್ರಮಾಣ ಕಡಿಮೆ ಆದರೆ ಆಟೋಮೆಟಿಕಲಿ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತದೆ. ಇದರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚುತ್ತದೆ. ಹೀಗೆ ಸಂಗ್ರಹವಾದ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ ಪ್ರತಿಫಲಿಸುವ ಶಾಖವನ್ನು ಹೀರಿಕೊಂಡು, ಈ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ ಪ್ರತಿಫಲನ ಆಗ್ತಕ್ಕಂಥ ಶಾಖವನ್ನು ಹೀರಿಕೊಂಡು ಜಾಗತಿಕ ತಾಪದ ಏರಿಕೆಗೆ ಕಾರಣವಾಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಉಂಟಾಗುತ್ತೆ. ಭೂತಾಪದಲ್ಲಾಗುವ ಹೆಚ್ಚಳವು ಜಲಚಕ್ರವನ್ನು ಅಸ್ವಸ್ಥಗೊಳಿಸಿ ಮಳೆಯ ಪ್ರಮಾಣವನ್ನು
ಕುಗ್ಗಿಸುತ್ತೆ. ಈ ರೀತಿಯಾಗಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಇದು ಬರಗಾಲಕ್ಕೆ ಕಾರಣ ಆಗುತ್ತೆ. ಈಗ ಈ ಮರಗಳ ಸಂಖ್ಯೆ ಕಡಿಮೆ ಆದರೆ ಮಣ್ಣಿನ ಸವಕಳಿ ಹೆಚ್ಚುತ್ತೆ. ಮಣ್ಣಿನ ಮೇಲ್ಪದರ ನಷ್ಟದಿಂದಾಗಿ ಗಟ್ಟಿಯಾದ ಮತ್ತು ಕಲ್ಲುಗಳಿಂದ ಕೂಡಿದ ಭೂಮಿಯ ಕೆಳಪದರ ತೆರೆದುಕೊಳ್ಳುತ್ತೆ. ಈ ಪದರದಲ್ಲಿನ ಮಣ್ಣು ಕಡಿಮೆ ಹ್ಯೂಮಸ್ ಮತ್ತು ಕಡಿಮೆ ಫಲವತ್ತತೆಯನ್ನು ಹೊಂದಿರುತ್ತೆ. ಕ್ರಮೇಣ ಫಲವತ್ತಾದ ಪ್ರದೇಶ ಮರುಭೂಮಿಯಾಗಿ ಮಾರ್ಪಾಡಾಗುತ್ತೆ. ಇದನ್ನೇ ನಾವು ಮರುಭೂಮೀಕರಣ, ಡೆಸರ್ಟಿಫಿಕೇಷನ್ ಅಂತ ಕರೀತೀವಿ. ಅರಣ್ಯ ನಾಶದಿಂದಾಗಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣಿನ ಸಾಮರ್ಥ್ಯವು ಕಡಿಮೆ ಆಗುತ್ತೆ. ಮಣ್ಣಿನ ಮೇಲ್ಪದರದಿಂದ ಭೂಮಿಯ ಒಳಕ್ಕೆ ಚಲಿಸುವ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದಾಗಿ ಪ್ರವಾಹಗಳು ಉಂಟಾಗ್ತವೆ. ಪೋಷಕ ಸತ್ವಗಳು, ಮಣ್ಣಿನ ರಚನೆ ಮುಂತಾದ ಮಣ್ಣಿನ ಇತರ ಗುಣಗಳು ಸಹ ಅರಣ್ಯನಾಶದಿಂದ ಬದಲಾಗುತ್ತವೆ. ಈ ಭೂಮಿಯ ಜಾಗತಿಕ ತಾಪಮಾನದಿಂದ ಈ ಮಂಜುಗಡ್ಡೆಯೆಲ್ಲ ಕರಗಿ ಅಗಾಧ ಪ್ರಮಾಣದಲ್ಲಿ ನೀರು ಹರಿಯೋದ್ರ ಮೂಲಕ ಪ್ರವಾಹಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ವಿದ್ಯಾರ್ಥಿಗಳು. ಇನ್ನು ಸಸ್ಯಗಳ ಆಗಲೇ ಹೇಳ್ದಂಗೆ ಬರಗಾಲಕ್ಕೆ ಕಾರಣ ಆಗುತ್ತೆ. ಈಗ ಅರಣ್ಯ ನಾಶವು ಮಣ್ಣಿನ ಗುಣವನ್ನು, ಅರಣ್ಯ ನಾಶದಿಂದಾಗಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಮಣ್ಣಿನ ಮೇಲ್ಪದರದಿಂದ ಭೂಮಿಯ ಒಳಕ್ಕೆ ಚಲಿಸುವ ಇದರಿಂದ ಪ್ರವಾಹಗಳು ಉಂಟಾಗುತ್ತೆ. ಅರಣ್ಯ ನಾಶವು ಮಣ್ಣಿನ ಗುಣಗಳನ್ನು ಬದಲಾಯಿಸುವ ಪ್ರಮುಖ ಕಾರಣ ಆಗುತ್ತೆ. ಮರಗಳ ಸಂಖ್ಯೆ ಕಡಿಮೆ ಆದರೆ ಮಣ್ಣಿನ ಸವಕಳಿ ಹೆಚ್ಚುತ್ತೆ. ಮಣ್ಣಿನ ಮೇಲ್ಪದರದ ನಷ್ಟದಿಂದಾಗಿ ಗಟ್ಟಿಯಾದ ಕಲ್ಲುಗಳಿಂದ ಕೂಡಿದ ಭೂಮಿಯ ಕೆಳಪದರ ತೆರೆದುಕೊಳ್ಳುತ್ತೆ. ಕ್ರಮೇಣ ಫಲವತ್ತಾದ ಪ್ರದೇಶ ಮರುಭೂಮಿಯಾಗಿ ಮಾರ್ಪಾಡಾಗುತ್ತೆ. ಇದನ್ನೇ ನಾವು ಮರುಭೂಮೀಕರಣ ಅಂತ ಕರೀತೀವಿ. ಈಗ ಅರಣ್ಯ ಮತ್ತು ವನ್ಯಜೀವಿಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು? ಇನ್ನೊಂದು ಮುಖ್ಯವಾದ ಪರಿಕಲ್ಪನೆ ವಿದ್ಯಾರ್ಥಿಗಳೇ, ಭೂಮಿಯ ಮೇಲೆ ಜೀವಿಗಳು ಇರುವ ಅಥವಾ ಜೀವವನ್ನು ಬೆಂಬಲಿಸುವ ಭೂಭಾಗವನ್ನೇ ನಾವು ಜೀವಿಗೂಡ ಅಂತ ಕರಿತೀವಿ. ಭೂಮಿ ಮೇಲೆ ಜೀವಿಗಳು ಇರ್ತಕ್ಕಂಥ ಅಥವಾ ಜೀವವನ್ನು ಬೆಂಬಲಿಸುವ ಭೂಭಾಗವನ್ನು ನಾವು ಬಯೋಸ್ಫಿಯರ್ ಅಥವಾ ಜೀವಿಗೂಡ ಅಂತ ಕರಿತೀವಿ. ಭೂಮಿಯ ಮೇಲಿರುವ ವಿವಿಧ ಜೀವಿಗಳು, ಅವುಗಳ ನಡುವಿನ ಸಂಬಂಧ, ಪರಿಸರದೊಂದಿಗೆ ಅವುಗಳ ಸಂಬಂಧವನ್ನು ನಾವು ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಅಂತ ಕರೀತೀವಿ. ಪ್ರೊಫೆಸರ್ ಅಹಮದ್ ಎನ್ನುವರು ಮೀಸಲು ಜೀವಿಗುಳದ ಅಧ್ಯಯನಕ್ಕೆ ಪಚ್ಮುಡಿ ಎಂಬ ಮೀಸಲು ಜೀವಿಗುಳವನ್ನು ಆಯ್ಕೆ ಮಾಡಿದರು. ಈ ಪಚ್ಮುಡಿ ಅಂತಕ್ಕಂಥ ಮೀಸಲು ಜೀವಿಗುಳವನ್ನು ಆಯ್ಕೆ ಮಾಡಿದರು. ಪ್ರೊಫೆಸರ್ ಅಹಮದ್ ಎನ್ನುವರು ಮೀಸಲು ಜೀವಿಗುಳದ ಅಧ್ಯಯನಕ್ಕೆ ಪಚ್ಮಡಿ ಎಂಬ ಮೀಸಲು ಜೀವಿಗುಳವನ್ನು ಆಯ್ಕೆ ಮಾಡಿದರು. ಈ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳು ಹಿಮಾಲಯದ ಎತ್ತರ ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಸಸ್ಯ ಮತ್ತು ಪ್ರಾಣಿಗಳನ್ನು ಹೋಲುತ್ತವೆ ಎಂದು ನಂಬಿದರು. ಅಂಥ ಜೈವಿಕ ಪ್ರಾಮುಖ್ಯತೆಯ ಪ್ರದೇಶಗಳನ್ನು ಸಂರಕ್ಷಿಸುವುದರಿಂದ ಅವುಗಳು ನಮ್ಮ ರಾಷ್ಟ್ರೀಯ ಪರಂಪರೆಯ ಭಾಗವಾಗುತ್ತವೆ ಎಂದು ಅವರು ವಿವರಿಸಿದರು. ನಮ್ಮ ವೈಯಕ್ತಿಕ ಪ್ರಯತ್ನಗಳು ಮತ್ತು ಸಮಾಜದ ಪ್ರಯತ್ನವಲ್ಲದೆ ಸರ್ಕಾರಿ ಸಂಸ್ಥೆಗಳು ಅರಣ್ಯಗಳ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡ್ತವೆ. ಸರ್ಕಾರವು ಅರಣ್ಯಗಳನ್ನು, ವನ್ಯಜೀವಿಗಳನ್ನು ಸಂರಕ್ಷಿಸಲು ನಿಯಮಗಳು, ವಿಧಾನಗಳು ಮತ್ತು ನೀತಿಗಳನ್ನು ರೂಪಿಸಿದೆ. ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಮೀಸಲು ಜೀವಿಗೋಳಗಳು ಆಯಾ ಪ್ರದೇಶಗಳಲ್ಲಿನ ಸಸ್ಯ ಮತ್ತು ಪ್ರಾಣಿಗಳನ್ನು ಸಂರಕ್ಷಿಸುತ್ತಾಗಿರುವ ಈ ಸಂರಕ್ಷಿತ ಪ್ರದೇಶಗಳು ಆಗಿವೆ. ಕನ್ಸರ್ವೇಟಿವ್ ಏರಿಯಾಸ್ ಅಂತ ಕರಿತೀವಿ ಇವನ್ನೆಲ್ಲ. ಏಕಪ್ರಭೇದದ ನೆಡುತೋಪು ನಿರ್ಮಿಸುವುದು, ವ್ಯವಸಾಯ ಮಾಡುವುದು, ಜಾನುವಾರುಗಳನ್ನು ಮೇಯಿಸುವುದು, ಮರಗಳನ್ನು ಕತ್ತರಿಸುವುದು, ಪ್ರಾಣಿಗಳನ್ನು ಬೇಟೆಯಾಡುವುದು ಮತ್ತು ಅತಿಕ್ರಮಣ ಪ್ರವೇಶವನ್ನು ಈ ಪ್ರದೇಶಗಳಲ್ಲಿ ನಿರ್ಬಂಧಿಸಲಾಯಿತು. ಈ ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಮೀಸಲು ಜೀವಿಗುಳಗಳು, ಪಕ್ಷಿ ಧಾಮಗಳು ಇವೆಲ್ಲ ಈ ಪ್ರದೇಶದಲ್ಲಿ ಏಕಪ್ರಭೇದದ ನೆಡುತೋಪು ನಿರ್ಮಿಸ್ತಕ್ಕಂಥದ್ದು
ವ್ಯವಸಾಯ ಮಾಡತಕ್ಕಂಥದ್ದು, ಜಾನುವಾರುಗಳನ್ನು ಮೇಯಿಸೋದು, ಮರಗಳನ್ನು ಕಡಿಯೋದು, ಪ್ರಾಣಿಗಳನ್ನು ಬೇಟೆಯಾಡುವುದು, ಅತಿಕ್ರಮಣ ಪ್ರವೇಶವನ್ನು ಈ ಪ್ರದೇಶಗಳಲ್ಲಿ ನಿರ್ಬಂಧಿಸಲಾಗಿದೆ. ವನ್ಯಜೀವಿ ಧಾಮ ಅಂದರೆ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರದೇಶವನ್ನೇ ನಾವು ವನ್ಯಜೀವಿ ಧಾಮ ಅಂತ ಕರಿತೀವಿ. ಅದೇ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿ ಧಕ್ಕೆ ಆಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರದೇಶವನ್ನು ವನ್ಯಜೀವಿ ಧಾಮ ಅಂತ ಕರಿತೀವಿ. ರಾಷ್ಟ್ರೀಯ ಉದ್ಯಾನವನಗಳು, ನ್ಯಾಷನಲ್ ಪಾರ್ಕ್ಸ್ ಅಂತ ಕರಿತೀವಿ. ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರಿಸಿದ ಪ್ರದೇಶವನ್ನು ನಾವು ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕರಿತೀವಿ. ಮೀಸಲು ಜೀವಿಗುಳಗಳು ಅಥವಾ ರಕ್ಷಿತ ಜೀವಿಗುಳ, ರಿಸರ್ವ್ಡ್ ಬಯೋಸ್ಪಿಯರ್ ಅಂತ ನಾವು ಕನ್ಸರ್ವ್ಡ್ ಬಯೋಸ್ಪಿಯರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನತೆ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿ ಗುರುತಿಸಲಾಗಿರುವ ಬೃಹತ್ತಾದ ಸಂರಕ್ಷಿತ ಪ್ರದೇಶವನ್ನು ನಾವು ಮೀಸಲು ಜೀವಿಗೂಡಗಳು ಅಥವಾ ರಕ್ಷಿತ ಜೀವಿಗೂಡ ಅಂತ ಕರಿತೀವಿ. ವಿದ್ಯಾರ್ಥಿಗಳು, ಈಗ ಮೀಸಲು ಜೀವಿಗೂಡ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವೈವಿಧ್ಯಮಯ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಒಟ್ಟಾಗಿ ಜೀವ ವೈವಿಧ್ಯ ಎಂದು ನಮಗೆ ತಿಳಿದೇ ಇದೆ. ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವೈವಿಧ್ಯಮಯ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಒಟ್ಟಾಗಿ ಜೀವ ವೈವಿಧ್ಯ ಅಂತ ಕರಿತೀವಿ. ಮೀಸಲು ಜೀವಿಗೂಡವು ಈ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ. ಒಂದು ಮೀಸಲು ಜೀವಿಗೂಡವು ತನ್ನೊಳಗೆ ಇತರ ಸಂರಕ್ಷಿತ ಪ್ರದೇಶಗಳನ್ನು ಹೊಂದಿರಬಹುದು. ಪಚ್ಮಡಿ ಮೀಸಲು ಜೀವಿಗೂಡವು ಸಾತ್ಪುರ ಎಂಬ ಹೆಸರಿನ ರಾಷ್ಟ್ರೀಯ ಉದ್ಯಾನವನ ಮತ್ತು ಬೋರಿ ಹಾಗೂ ಪಚ್ಮುಡಿಗಳೆಂಬ ಎರಡು ವನ್ಯಧಾಮಗಳನ್ನು ಒಳಗೊಂಡಿದೆ. ಆ ಒಂದು ಪ್ರದೇಶವನ್ನು ಈ ಮ್ಯಾಪಲ್ಲಿ ನೋಡಬಹುದು ನೀವು. ಪಚ್ಮುಡಿ ಮೀಸಲು ಜೀವಿಗಳ ಸಾತ್ಪುರ ಎಂಬ ಹೆಸರಿನ ಒಂದು ರಾಷ್ಟ್ರೀಯ ಉದ್ಯಾನವನ, ನ್ಯಾಷನಲ್ ಪಾರ್ಕ್ಸ್, ಮತ್ತು ಬೋರಿ ಮತ್ತು ಪಚ್ಮುಡಿಗಳೆಂಬ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಫಾರೆಸ್ಟ್ಸ್ ವನ್ಯಜೀವಿ ಧಾಮಗಳನ್ನು ಒಳಗೊಂಡಿರುತ್ತದೆ. ಈ ಪಚ್ಮುಡಿ ಮೀಸಲು ಜೀವಿಗಳಾದ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಕ್ರಮವಾಗಿ ಆ ಪ್ರದೇಶದ ಸಸ್ಯ ಸಂಪತ್ತು ಹಾಗೂ ಪ್ರಾಣಿ ಸಂಪತ್ತು, ಸಸ್ಯ ಸಂಪತ್ತು ಅಂದರೆ ಫ್ಲೋರಾ ಮತ್ತು ಹಾಗೂ ಪ್ರಾಣಿ ಸಂಪತ್ತು ಅಂದರೆ ಫಾನಾ ಎಂದು ಕರೆಯಲಾಗುತ್ತದೆ. ಸಾಲ್, ಸಾಗವಾನಿ, ಮಾವು, ನೇರಳೆ, ಸಿಲ್ವರ್ ಫರ್ನ್ಗಳು, ಅರ್ಜುನ ಇತ್ಯಾದಿ ಸಸ್ಯಗಳಿಗೆ ಉದಾಹರಣೆಗಳಾದರೆ ಚಿಂಕಾರ, ನೀಲಿ ಮತ್ತು ಬೊಗಳುವ ಜಿಂಕೆ, ಚಿರತೆ, ಕಾಡುನಾಯಿ, ತೋಳ ಇತ್ಯಾದಿ ಪ್ರಾಣಿಗಳು ಪಚ್ಮುಡಿ ಮೀಸಲು ಜೀವಿಗಳಲ್ಲಿ ಕಂಡುಬರುವ ಪ್ರಾಣಿಗಳಿಗೆ ಉದಾಹರಣೆಗಳಾಗಿವೆ. ಅವನ ಚಿತ್ರದಲ್ಲಿ ನೀವು ಗಮನಿಸಬಹುದು. ಸ್ಥಳೀಯ ಪ್ರಭೇದಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಆ ಪ್ರದೇಶದ ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಲೋಕಲ್ ಸ್ಪೀಸೀಸ್ ಅಂತ ಕರಿತೀವಿ. ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಆ ಪ್ರದೇಶದ ಸ್ಥಳೀಯ ಪ್ರಭೇದಗಳು ಅಂತೀವಿ. ಇವು ನೈಸರ್ಗಿಕವಾಗಿ ಬೇರೆಲ್ಲೂ ಕಂಡುಬರುವುದಿಲ್ಲ. ಒಂದು ನಿರ್ದಿಷ್ಟ ವಿಧದ ಪ್ರಾಣಿ ಮತ್ತು ಸಸ್ಯ ಒಂದು ವಲಯಕ್ಕೆ, ರಾಜ್ಯಕ್ಕೆ ಮತ್ತು ದೇಶಕ್ಕೆ ಸೀಮಿತವಾಗಿರಬಹುದು. ಅವನ ಚಿತ್ರದಲ್ಲಿ ಗಮನಿಸ್ಬೋದು. ಹಾರುವ ಅಳಿಲು, ಕಾಡೆಮ್ಮೆ, ಅಳಿಲುಗಳು, ಸಾಲ್ ಮರಗಳು, ಕಾಡು ಮಾವು ಇಂಥವು ಸ್ಥಳೀಯ ಪ್ರಭೇದಗಳು ಆಗಿವೆ. ಕೆಲವು ಸ್ಥಳೀಯ ಪ್ರಭೇದಗಳು ಅಳಿದು ಹೋಗಿವೆ ಎಂದು ನಾವು ಹೇಳ್ತೀವಿ, ಕೇಳಿದ್ದೇನೆ. ಇದು ನಿಜವೇ? ಇದು ನಿಜ. ಸ್ಥಳೀಯ ಪ್ರಭೇದಗಳ ನೈಸರ್ಗಿಕ ಆವಾಸಗಳ ಅಳಿವಿಕೆಗೆ ಕಾರಣ ಈ ಜೀವಿಗಳ ನೈಸರ್ಗಿಕ ಆವಾಸಗಳನ್ನು ನಾಶಪಡಿಸುತ್ತಿರುವುದು ಮತ್ತು ಜನಸಂಖ್ಯೆ ಹೆಚ್ಚಳ. ಎರಡನೇದು ಆ ಜೀವಿಗಳ ನೈಸರ್ಗಿಕ ಆವಾಸಗಳನ್ನು ನಾಶಪಡಿಸುತ್ತಿರುವುದು. ಎರಡನೇದು ಜನಸಂಖ್ಯೆ ಹೆಚ್ಚಳ. ಮೂರನೇದು ಹೊಸ ಪ್ರಭೇದಗಳ ಪ್ರದೇಶದಿಂದ ಸ್ಥಳೀಯ ಪ್ರಭೇದಗಳ ನೈಸರ್ಗಿಕ ಆವಾಸಕ್ಕೆ ಧಕ್ಕೆ
ಉಂಟಾಗುತ್ತಿರುವುದು. ಹೊಸ ಪ್ರಭೇದಗಳ ಪ್ರವೇಶದಿಂದ ಸ್ಥಳೀಯ ಪ್ರಭೇದಗಳ ನೈಸರ್ಗಿಕ ಆವಾಸಕ್ಕೆ ಧಕ್ಕೆ ಉಂಟಾಗ್ತಿರೋದು ಸ್ಥಳೀಯ ಪ್ರಭೇದಗಳ ನೈಸರ್ಗಿಕ ಆವಾಸಗಳ ಅಳಿವಿಗೆ ಕಾರಣಗಳಾಗಿವೆ. ಹಾಗಿದ್ಮೇಲೆ ಪ್ರಭೇದ ಅಂದ್ರೇನು? ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಳ್ಳಬಲ್ಲ ಜೀವಿಗಳ ಗುಂಪಿಗೆ ನಾವು ಪ್ರಭೇದ ಅಂತ ಕರಿತೀವಿ. ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಳ್ಳುವ, ತಮ್ಮನ್ನೇ ಹೋಲುವ ಜೀವಿಗಳಿಗೆ ಜನ್ಮ ನೀಡಬಲ್ಲ ಜೀವಿಗಳ ಗುಂಪಿಗೆ ನಾವು ಪ್ರಭೇದ ಅಂತೀವಿ. ಅಂದರೆ ಒಂದು ಪ್ರಭೇದದ ಜೀವಿಗಳು ಅದೇ ಪ್ರಭೇದದ ಜೀವಿಗಳೊಂದಿಗೆ ಮಾತ್ರ ಸಂತಾನೋತ್ಪತ್ತಿ ನಡೆಸಿ ಫಲವಂತ ಪೀಳಿಗೆಯನ್ನು ಉತ್ಪತ್ತಿ ಮಾಡಬಲ್ಲ, ಆದರೆ ಇತರ ಪ್ರಭೇದಗಳೊಂದಿಗೆ ಮಾಡಲಾರವು. ಒಂದು ಪ್ರಭೇದದ ಜೀವಿಗಳು ಸಾಮಾನ್ಯ ಗುಣಗಳನ್ನು ಹೊಂದಿರ್ತವೆ. ವಿದ್ಯಾರ್ಥಿಗಳೇ, ಪಚಮಡಿ ವನ್ಯಜೀವಿ ಧಾಮ ಮೀಸಲು ಜೀವಿಗಳದಂತೆಯೇ ವನ್ಯಜೀವಿ ಧಾಮಗಳು ಕಾಡು ಪ್ರಾಣಿಗಳ ರಕ್ಷಣೆ ಮತ್ತು ಸೂಕ್ತ ವಾಸನೆಲೆಗಳನ್ನು ಒದಗಿಸುತ್ತೆ. ಮೀಸಲು ಜೀವಿಗಳದಂತೆ ವನ್ಯಜೀವಿ ಧಾಮಗಳು ಕಾಡು ಪ್ರಾಣಿಗಳಿಗೆ ರಕ್ಷಣೆ ಮತ್ತು ಸೂಕ್ತ ವಾಸನೆಲೆಯನ್ನು ಒದಗಿಸುತ್ತದೆ. ವನ್ಯಜೀವಿ ಧಾಮಗಳಲ್ಲಿ ಬದುಕುತ್ತಿರುವ ಜನರಿಗೆ ತಮ್ಮ ಸಾಕು ಪ್ರಾಣಿಗಳನ್ನು ಮೇಯಿಸಲು, ಔಷಧಿ ಸಸ್ಯಗಳನ್ನು ಸಂಗ್ರಹಿಸಲು ಮತ್ತು ಉರುವಲುಗಳನ್ನು ಆಯ್ದುಕೊಳ್ಳುವಂತಹ ಕೆಲವು ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಇಂತಹ ಪ್ರದೇಶಗಳಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದು ಅಥವಾ ಹಿಡಿಯುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ವನ್ಯಜೀವಿ ಧಾಮದಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದು, ಅವುಗಳನ್ನು ಹಿಡಿಯುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಮತ್ತು ಅಂಥ ಪ್ರಕರಣಗಳಲ್ಲಿ ಭಾಗಿಯಾದವರನ್ನು ಕಾನೂನು ಪ್ರಕಾರವಾಗಿ ಶಿಕ್ಷಿಸಲಾಗುವುದು. ಇತ್ತೀಚಿನ ಸಂರಕ್ಷಿತ ಅರಣ್ಯಗಳನ್ನು ಕೂಡ ಇವುಗಳು ಸುತ್ತ ವಾಸಿಸುತ್ತಿರುವ ಜನರು ಅತಿಕ್ರಮಿಸಿ ನಾಶಪಡಿಸುತ್ತಿದ್ದಾರೆ. ಅಂಚಿನಲ್ಲಿರುವ ವನ್ಯ ಪ್ರಾಣಿಗಳು ಅಂದರೆ ಕೃಷ್ಣಮೃಗ, ಬಿಳಿ ಕಣ್ಣಿನ ಚಿಗರೆ, ಚಿನ್ನದ ಬಣ್ಣದ ಬೆಕ್ಕು, ಇವು ಅಳಿವಿನ ಅಂಚಿನಲ್ಲಿರುವ ವನ್ಯಜೀವಿ ಪ್ರಾಣಿಗಳು. ಇನ್ನು ಸಸ್ಯಗಳು ಗುಲಾಬಿ ತಲೆಯ ಪಕ್ಷಿಗಳು, ಗುಲಾಬಿ ತಲೆಯ ಬಾತುಕೋಳಿ, ಹೆಬ್ಬಾವು, ಆನೆ, ಗೆಂಡಾಮೃಗ, ಮೊಸಳೆ ಇವೆಲ್ಲವೂ ಸಹ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿ ಪ್ರಭೇದಗಳು. ಪ್ರಾಣಿ ಸಂಗ್ರಹಾಲಯಗಳು ಕೂಡ ಸಂರಕ್ಷಿತ ಪ್ರದೇಶಗಳಾಗಿದ್ದು ಅಲ್ಲಿ ಪ್ರಾಣಿಗಳು ರಕ್ಷಣೆ ಪಡೆಯುತ್ತವೆ ಎಂಬುದನ್ನು ಸ್ಮರಿಸಬಹುದು. ಹಾಗಾದರೆ ಪ್ರಾಣಿ ಸಂಗ್ರಹಾಲಯ ಮತ್ತು ವನ್ಯಜೀವಿಗಳಿಗಿರುವ ವ್ಯತ್ಯಾಸಗಳೇನು? ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಪ್ರಾಣಿಗಳನ್ನು ಒಂದು ಕಡೆ ಬೋನ್ಗಳಲ್ಲಿ ಇಟ್ಟು ಅವುಗಳನ್ನು ಪ್ರದರ್ಶನಕ್ಕೆ ಇಟ್ಟು ಅದರಿಂದ ಪ್ರವಾಸೋದ್ಯಮ ಮಾಡಿ ಅದರಿಂದ ಒಂದು ಆರ್ಥಿಕ ಸಂಪನ್ಮೂಲ ಪಡೀತಕ್ಕಂಥದ್ದು. ವನ್ಯಜೀವಿ ಧಾಮ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಆ ನಿರ್ಬಂಧಿತ ಪ್ರದೇಶದಲ್ಲಿ ವಿವಿಧ ರೀತಿಯ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತು ಸೂಕ್ಷ್ಮಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಜೀವಿಧಾಮ ಪ್ರದೇಶವನ್ನು ನಾವು ವನ್ಯಜೀವಿ ಧಾಮ ಅಂತ ಕರೀತೀವಿ. ಈಗ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನಗಳು ತುಂಬ ದೊಡ್ಡದಾಗಿದ್ದು ಪರಿಸರ ವ್ಯವಸ್ಥೆಗಳ ಎಲ್ಲ ಘಟಕಗಳನ್ನು ಸಂರಕ್ಷಿಸಬಹುದಾದಷ್ಟು ವೈವಿಧ್ಯತೆಯನ್ನು ಹೊಂದಿರುತ್ತವೆ. ಅವು ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಭೌಗೋಳಿಕ ಪ್ರದೇಶ ಮತ್ತು ಒಂದು ಪ್ರದೇಶದ ಐತಿಹಾಸಿಕ ರಚನೆಗಳನ್ನು ಸಂರಕ್ಷಿಸುತ್ತವೆ. ಈ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ಮೀಸಲು ಅರಣ್ಯವಾಗಿದೆ. ಅತ್ಯಂತ ಗುಣಮಟ್ಟದ ಸಾಗವಾನಿ ಮರಗಳು ಈ ಉದ್ಯಾನವನದಲ್ಲಿ ಕಂಡುಬರ್ತವೆ. ಈಗ ಭಾರತದಲ್ಲಿ 100ಕ್ಕೂ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಇವೆ. ಈಗ ಸಾತ್ಪುರ ರಾಷ್ಟ್ರೀಯ ಉದ್ಯಾನ ಪ್ರಾಣಿ ಸಂಪತ್ತು, ಸಾತ್ಪುರ ಹುಲಿ ಅಭಯಾರಣ್ಯ ರಾಷ್ಟ್ರೀಯ ಉದ್ಯಾನ ಸಾತ್ಪುರ ಪ್ರಾಣಿ ಸಂಪತ್ತಿನಲ್ಲಿ ಹುಲಿ, ಕಾಡೆಮ್ಮೆ ಮತ್ತು ಬಾರಸಿಂಗಗಳಿವೆ. ಸಾತ್ಪುರ ಹುಲಿ ಅಭಯಾರಣ್ಯ ಹುಲಿ ಯೋಜನೆಯಡಿಯಲ್ಲಿ ಸರ್ಕಾರವು ದೇಶದಲ್ಲಿರುವ ಹುಲಿಗಳನ್ನು ಸಂರಕ್ಷಿಸುವ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಇದು ಟೈಗರ್ ರಿಸರ್ವ್ಡ್ ಪ್ರೋಗ್ರಾಮ್ ಅಂತ ಕರಿತೀವಿ. ದೇಶದಲ್ಲಿರುವ ಹುಲಿಗಳ ರಕ್ಷಣೆ ಮತ್ತು ಅವುಗಳ ಸಂಖ್ಯೆಯನ್ನು ಕಾಯ್ದುಕೊಳ್ಳುವುದು ಈ ಯೋಜನೆಯ ಉದ್ದೇಶವಾಗಿದೆ. ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಯಾವ ಪ್ರಾಣಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು
ಮುಂದೆ ಸಂಪೂರ್ಣವಾಗಿ ನಿರ್ವಂಶವಾಗಿ ಸಾಧ್ಯತೆ ಇದೆಯೋ ಅಂಥ ಪ್ರಾಣಿಗಳಿಗೆ ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಎಂಡೇಂಜರ್ಡ್ ಅನಿಮಲ್ಸ್ ಅಂತ ಕರೀತಾರೆ. ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಈ ಚಟುವಟಿಕೆಗಳಿಗೆ ನಿಷೇಧ. ಈ ದನಗಳನ್ನು ಮೇಯಿಸ್ತಕ್ಕಂಥದ್ದು, ವ್ಯವಸಾಯ ಮಾಡ್ತಕ್ಕಂಥದ್ದು, ಬೇಟೆ ಆಡ್ತಕ್ಕಂಥದ್ದು, ಈ ಎಲ್ಲ ಚಟುವಟಿಕೆಗಳಿಗೆ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ನಿಷಿದ್ಧ ಇರಲಾಗಿದೆ. ದೊಡ್ಡ ಪ್ರಾಣಿಗಳಿಗಿಂತ ಚಿಕ್ಕ ಪ್ರಾಣಿಗಳು ಅಳಿದು ಹೋಗುವ ಅಪಾಯ ಅಧಿಕವಾಗಿದೆ. ಪರಿಸರ ವ್ಯವಸ್ಥೆಯಲ್ಲಿ ಚಿಕ್ಕ ಪ್ರಾಣಿಗಳಾದ ಹಾವುಗಳು, ಕಪ್ಪೆಗಳು, ಹಲ್ಲಿಗಳು, ಬಾವಲಿಗಳು ಮತ್ತು ಗೂಬೆಗಳ ಮಹತ್ವ ತಿಳಿಯದೆ ನಾವು ನಿರ್ದಯವಾಗಿ ಕೊಲ್ತಾ ಇದ್ದೇವೆ. ಹಾವುಗಳು, ಕಪ್ಪೆಗಳು, ಹಲ್ಲಿಗಳು ಮತ್ತು ಬಾವಲಿಗಳು ಮತ್ತು ಗೂಬೆಗಳಂಥ ಪ್ರಾಣಿಗಳನ್ನು ನಿರ್ದಯವಾಗಿ ಕೊಲ್ಲುತ್ತಿದ್ದೇವೆ. ಆದರೆ ಅವು ಆಹಾರ ಸರಪಳಿ ಮತ್ತು ಆಹಾರ ಜಾಲದ ಭಾಗವಾಗಿವೆ. ಪರಿಸರ ವ್ಯವಸ್ಥೆ ಒಂದು ಪ್ರದೇಶದಲ್ಲಿನ ಎಲ್ಲ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮಜೀವಿಗಳು ಅಜೈವಿಕ ಘಟಕಗಳಾದ ಹವಾಮಾನ, ಮಣ್ಣು, ಅಳಿವೆ ಜೊತೆಗೂಡಿ ಒಂದು ಪರಿಸರ ವ್ಯವಸ್ಥೆಯನ್ನು ರೂಪಿಸುತ್ತೆ. ಕೆಂಪು ದತ್ತಾಂಶ ಪುಸ್ತಕ, ರೆಡ್ ಡೇಟಾ ಬುಕ್. ಕೆಂಪು ದತ್ತಾಂಶ ಪುಸ್ತಕ ಎಂಬುದು ಒಂದು ಆಕಾರ ಗ್ರಂಥವಾಗಿದ್ದು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಒಳಗೊಂಡಿರುತ್ತದೆ. ಈ ಪುಸ್ತಕವನ್ನು ಅಂತಾರಾಷ್ಟ್ರೀಯವಾಗಿ ಒಂದು ಸಂಸ್ಥೆಯು ನಿರ್ವಹಿಸುತ್ತದೆ. ಭಾರತವೂ ಸಹ ತನ್ನ ಕೆಂಪು ದತ್ತಾಂಶ ಪುಸ್ತಕವನ್ನು ನಿರ್ವಹಿಸುತ್ತದೆ. ವಲಸೆ ಹವಾಮಾನದಲ್ಲಾಗುವ ಬದಲಾವಣೆಯಿಂದ ವಲಸೆ ಹಕ್ಕಿಗಳು ಪ್ರತಿ ವರ್ಷ ನಿರ್ದಿಷ್ಟ ಸಮಯದಲ್ಲಿ ಬಹು ದೂರದ ಪ್ರದೇಶಗಳಿಗೆ ಹಾರಿ ಹೋಗ್ತವೆ. ಹವಾಮಾನದಲ್ಲಾಗುವ ಬದಲಾವಣೆಗಳಿಂದ ವಲಸೆ ಹಕ್ಕಿಗಳು ಮೈಗ್ರೇಟೆಡ್ ಬರ್ಡ್ಸ್ ಅಂತ ಕರಿತೀವಿ. ಪ್ರತಿ ವರ್ಷ ಒಂದು ನಿರ್ದಿಷ್ಟ ಸಮಯದಲ್ಲಿ ಬಹುದೂರದ ಪ್ರದೇಶಗಳಿಗೆ ಹಾರಿ ಹೋಗ್ತಕ್ಕಂಥ ಕ್ರಿಯೆಯನ್ನು ನಾವು ವಲಸೆ ಅಂತ ಕರಿತೀವಿ. ಅತಿಯಾದ ಚಳಿ ಮತ್ತು ವಾಸಿಸಲಾಗದ ಪರಿಸ್ಥಿತಿಗಳಿಂದಾಗಿ ಹಕ್ಕಿಗಳು ದೂರದ ಪ್ರದೇಶಗಳಿಗೆ ಮೊಟ್ಟೆ ಇಡಲು ಹಾರಿ ಹೋಗುತ್ತವೆ. ಹೆಚ್ಚಿನ ದೂರವನ್ನು ಕ್ರಮಿಸಿ ಬೇರೊಂದು ಸ್ಥಳವನ್ನು ತಲುಪುವ ಹಕ್ಕಿಗಳಿಗೆ ವಲಸೆ ಹಕ್ಕಿಗಳು ಅಂತ ಕರಿತೀವಿ, ಮೈಗ್ರೇಟರಿ ಬರ್ಡ್ಸ್ ಅಂತ ಕರಿತೀವಿ. ಕಾಗದದ ಮರುಚಕ್ರೀಕರಣ. ನಾವು ಕಾಗದವನ್ನು ಉಳಿತಾಯ ಮಾಡಬೇಕು. ಏಕೆಂದರೆ 1 ಟನ್ ಕಾಗದ ತಯಾರಿಸಲು ಪೂರ್ಣ ಬೆಳೆದ 17 ಮರಗಳು ಬೇಕಾಗುತ್ತದೆ. ಕಾಗದವನ್ನು 5 ರಿಂದ 7 ಬಾರಿ ಮರುಚಕ್ರೀಕರಣಗೊಳಿಸಿ ಬಳಸಬಹುದಾಗಿದೆ. ಬಳಸಿದ ಕಾಗದವನ್ನು ಮರುಬಳಕೆ ಅಥವಾ ಮರುಚಕ್ರೀಕರಣ ಮಾಡಬೇಕು. ಇದರಿಂದ ನಾವು ಮರಗಳನ್ನಷ್ಟೇ ಅಲ್ಲದೆ ಕಾಗದದ ತಯಾರಿಕೆಗೆ ಬೇಕಾಗುವ ಶಕ್ತಿ ಮತ್ತು ನೀರನ್ನು ಉಳಿತಾಯ ಮಾಡಿದಂತಾಗುತ್ತದೆ. ಅಲ್ಲದೆ ಕಾಗದ ತಯಾರಿಸಲು ಬಳಸುವ ಹಾನಿಕಾರಕ ರಾಸಾಯನಿಕಗಳ ಬಳಕೆಯೂ ಕಡಿಮೆಯಾಗಿ ಪರಿಸರ ಮಾಲಿನ್ಯವನ್ನು ತಪ್ಪಿಸಬಹುದು. ಇನ್ನು ಮರುಚಕ್ರೀಕರಣ, ಮರು ಅರಣ್ಯೀಕರಣ, ರೀಫಾರೆಸ್ಟೇಷನ್ ಅಂತ ಕರಿತೀವಿ. ಮರು ಅರಣ್ಯೀಕರಣವೇ ಅರಣ್ಯ ನಾಶಕ್ಕೆ ಪರಿಹಾರ. ಮರು ಅರಣ್ಯೀಕರಣ ಎಂದರೆ ನಾಶವಾದ ಅರಣ್ಯ ಪ್ರದೇಶಗಳಲ್ಲಿ ಹೂ ಸಸ್ಯಗಳನ್ನು ನೆಡುವುದು ಹಾಗೂ ನೆಡುವ ಸಸ್ಯಗಳು ಅದೇ ಅರಣ್ಯ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪ್ರಭೇದಗಳಾಗಿರಬೇಕು. ಅದನ್ನು ನಾವು ಮರು ಅರಣ್ಯೀಕರಣ ಅಂತ ಕರಿತೀವಿ. ನಾವು ಎಷ್ಟು ಮರಗಳನ್ನು ಕಡಿಯುತ್ತೇವೆ ಕನಿಷ್ಠ ಅಷ್ಟು ಸಸ್ಯಗಳನ್ನು ಕಡ್ಡಾಯವಾಗಿ ನೆಡಬೇಕು. ಮರುಚಕ್ರೀಕರಣವು ನೈಸರ್ಗಿಕವಾಗಿ ನಡೆಯುತ್ತದೆ. ಮರು ಅರಣ್ಯೀಕರಣವು ನೈಸರ್ಗಿಕವಾಗಿ ನಡೆಯುತ್ತದೆ. ಅರಣ್ಯ ನಾಶದ ಪ್ರದೇಶವನ್ನು ಹಾಗೇ ಬಿಟ್ಟರೆ ಅದು ತಾನಾಗಿಯೇ ಮೊದಲ ಸ್ಥಿತಿಗೆ ಮರಳುತ್ತದೆ. ನಾವು ಬಹುದೊಡ್ಡ ಪ್ರಮಾಣದಲ್ಲಿ ಅರಣ್ಯಗಳಿಗೆ ಹಾನಿ ಉಂಟು ಮಾಡಿದ್ದೇವೆ. ಒಂದೊಮ್ಮೆ ನಾವು ಮುಂದಿನ ಪೀಳಿಗೆಗೆ ಹಸಿರು ಸಂಪತ್ತನ್ನು ಉಳಿಸಬೇಕಿದ್ದರೆ ಹೆಚ್ಚು ಮರಗಳನ್ನು ಬೆಳೆಸುವುದೊಂದೇ ಮಾರ್ಗವಾಗಿದೆ. ಅರಣ್ಯ ಸಂರಕ್ಷಣಾ ಕಾಯ್ದೆ ನೈಸರ್ಗಿಕ ಅರಣ್ಯಗಳನ್ನು ಕಾಪಾಡುವುದು ಮತ್ತು ಸಂರಕ್ಷಿಸುವುದು ಮತ್ತು ಅರಣ್ಯದೊಳಗೆ ಅಥವಾ ಅರಣ್ಯದ ಸಮೀಪ ವಾಸಿಸುವ ಜನರ ಮೂಲಭೂತ ಅಗತ್ಯತೆಗಳನ್ನು ಪೂರೈಸುವುದು ಈ ಕಾಯಿದೆಯ ಉದ್ದೇಶವಾಗಿದೆ. ಇಲ್ಲಿ ಹಸಿರೇ ಉಸಿರು, ರಕ್ಷಿಸಿ ಗಿಡಮರ, ಸಂರಕ್ಷಿಸಿ ಜೀವ ವೈವಿಧ್ಯ,
ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ ನಮ್ಮಗಳ ಹೊಣೆ ಅಂತಕ್ಕಂಥ ಒಂದು ಸ್ಲೋಗನನ್ನು ಸಹ ನೀವು ಬರ್ಕೋಬೋದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಅರಣ್ಯ ಮತ್ತು ಅರಣ್ಯನಾಶಕ್ಕೆ ಕಾರಣಗಳು, ಅರಣ್ಯನಾಶದ ಪರಿಣಾಮಗಳು, ಅದೇ ರೀತಿ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ, ಮೀಸಲು ಜೀವಿಗಳ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು, ಸ್ಥಳೀಯ ಪ್ರಭೇದಗಳು, ವನ್ಯಜೀವಿ ಧಾಮ, ಈ ಎಲ್ಲ ಅಂಶಗಳನ್ನು ಕುರಿತು ಸವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಧನ್ಯವಾದ.